ಅಂದ್ರೆ ಇಷ್ಟು ದಿನ ನಾನು ಮಾತಾಡಿದ್ ಕೇಳಿಸಿಲ್ಲ? ಸ್ವಾಮಿಯೇ ಶರಣ. ಇನ್ಶಲ್ಲ ಇನ್ಶಲ್ಲ. ಈಗ ಅದನ್ನೆಲ್ಲ ಮೊದ್ಲಿಂದ ಕೇಳ್ಬೇಕು. ಅದಕ್ಕೇನಮ್ಮ, ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಲ್ವಾ. ಅಮ್ಮ ರೆಸ್ಟ್ ಮಾಡ್ತಾ ಇರಿ, ನಾನು ಈಗ ಬರ್ತೀನಿ. ಜಾಸಿಮುಲ್ ಹರಾಕ್ ಮಹಾಪಾಪಿ, ನೀನ್ ನೋಡ್ತಾ ಇರು, ನಿನ್ನ ತುಂಡು ತುಂಡಾಗಿ ಕತ್ತರಿಸಾಕ್ತಾನೋ ಈ ಗೋಪಿ. ಶಾರ್ಜಾ ಬಜಾರಲ್ಲಿ ನಿನ್ನ ಮಾಂಸನ ಕುದಿಸಿ ಕುದಿಸಿ ಬೇಯಿಸ್ತೀನೋ. ಬೇಡ, ಹಿಂಗೆ ಇರ್ಲಿ. ಇದನ್ನ ಕಿತ್ರೆ ನನ್ನ ಸೀಟ್ ಕಿತ್ತೋಗತ್ತೆ. ನೀನ್ ಇಲ್ಲೇ ವೇಟ್ ಮಾಡು, ನಾನು ಹಿಂಗೋಗಿ ಹಿಂಗ್ ಬರ್ತೀನಿ. ಅಯ್ಯಯ್ಯೋ, ಗಾಡಿ ಬುಲಾರ ಹೀಯೇ, ಸೈಕಲ್ ಎತ್ಕೊಳ್ಳೋದೇ ಮರ್ತ್ಬಿಟ್ನೆ. ಬನ್ನಿ, ಈ ಕಡೆ ಬನ್ನಿ. ಯಾವ ಜಾಗ ಇದು? ಏ ಲೋಕಿ, ಇಷ್ಟ ರಾತ್ರಿಲಿ ಎಲ್ ಕರ್ಕೊಂಡು ಹೋಗ್ತಿದ್ಯಾ? ಅಯ್ಯೋ, ಅದೆಲ್ಲ ಹೇಳ್ತೀನಿ ಬನ್ನಿ. ಬಾ 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 ಬಾ. ಅಯ್ಯೋ ಅಯ್ಯೋ, ಏನಿದು? ರಬ್ಬರ್ ಬ್ಯಾಂಡ್? ಬಿಡಿ ಅದ್ನ, ನಡೀರಿ. ಲೋ, ಎಲ್ಲಿ ಹೋದ್ಯಾ? ಎಲ್ಲ ಇದೆಯಾ? ನಾನು ಇಲ್ಲೇ ಇದೀನಿ, ಈ ಕಡೆ ಬನ್ನಿ. ಬಾ 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 ಬಾ. ಅಯ್ಯೋ, ಮತ್ತೆ ಎಲ್ಲಿ ಹೋದ ಮಗನೇ? ಎಲ್ಲಿದ್ಯೋ? ನಾನು ಈ ಕಡೆ ಇದೀನಿ, ಇಲ್ಲಿ ಬನ್ನಿ. ನಡಿ ನಡಿ, ಬೇಗ ನಡಿ, ಬೇಗ ನಡಿ. ಏಯ್, ಬಾ ಮೈದ ಅಂತ ನಾನು ನೋಡಲ್ಲ, ಕೈ ಕಾಲು ಕತ್ತರಿಸ್ಬಿಡ್ತೀನಿ ನಿಂದು. ಕೈ ಕಾಲೆಲ್ಲ ಕತ್ತರಿಸೋದು ಯಾರ್ದು ಅಂತ ತೋರಿಸ್ತೀನಿ ಬನ್ನಿ. ಬಾ 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 ಬಾ, ಹೋಗೋಣ ಹೋಗೋಣ. ಈ ಕಡೆ ನಿಲ್ಲಿ ನಿಲ್ಲಿ ನಿಲ್ಲಿ. ಅಕ್ಕನು ಬಾವನು ಇದುವರೆಗೂ ನೋಡದೇ ಇರೋ ವಿಷಯ ನಾನು ತೋರಿಸ್ತೀನಿ. ಟಾಂಟಾಣ. ಗಂಡ್ಸು ಅಂತ ಹೇಳ್ಕೊಂಡ್ ತಿರ್ಗಿದ್ರೆ ಸಾಲಲ್ಲ, ಈ ತರ ವಿಷಯಗಳನ್ನ ಕಂಡಿಡಿಬೇಕು. ಆಮೇಲೆ ಅದೆಲ್ಲ ಹೆಂಗೆ ಅಂತ ಕಲ್ತ್ಕೋಬೇಕು, ಗೊತ್ತಾಯ್ತಾ? ಕಲ್ತ್ಕೋಬೇಕಂತ ನಾಯಿ. ನಿಮ್ ಇಬ್ರು ಕರೆಂಟ್ ಕಂಬ ಕಟ್ಟಿ ಶಾಕ್ ಕೊಟ್ಬಿಡ್ತೀನಿ. ದಾರಿದ್ರ ನನ್ ಮಕ್ಳು. ಅಯ್ಯೋ ಅಯ್ಯೋ ಅಕ್ಕ, ಅದು ನಾಚಿಕೆನೇ ಇಲ್ಲ ನಿಂಗೆ, ಹೊಡೆದ್ರೆ ನೋಡು. ಅಲ್ಲ ಅಕ್ಕ, ಅಕ್ಕ ಅದು ಇದರಿಂದಾನೇ ನೀನ್ ಸಿಗಾಕ್ಸೋಣ ಅನ್ಕೊಂಡೆ, ತಪ್ಪಿಸ್ಕೊಂಡಿಯಲ್ಲೋ ಲೇ. ಅಯ್ಯೋ, ನಿನ್ ಕೈ ಕಡಿತಾ ಇದ್ಯಾ? ಈಗ ತಾನೇ ಅಂಟಿಸಿರೋ ಪೋಸ್ಟರ್ನ ಕಿತ್ತಾಕ್ತಾ ಇದ್ಯಾ? ಹಲೋ, ಬಾಬಾಯ್ದ ಪೆರ್ಸಿಯಿಂದನಾ? ಪರ್ಷಿಯನ್ನ? ಬಾಬಾ, ನಾನು ಪರ್ಷಿಯಾದಲ್ಲಿ ಅಂತ ಯಾರು ಹೇಳಿದ್ದು? ಪರ್ಷಿಯಾ ಅಲ್ಲ, ಶಾರ್ಜಾ. ಶಾರ್ಜಾ, ಶಾರ್ಜಾ ಬಜಾರ್. ಬರಲ್ಲ ಒಂದನೇ ಕ್ಲಾಸ್ ಇದ್ದಾಗಿಂದನು ಆ ಅರಬಿಯವನು ನಾನು ಒಂದೇ ಬೆಂಚಲ್ಲೇ ಕುತ್ಕೊಂಡು ಓದ್ತಿದ್ದೋ. ಹೇಳ್ಬೇಕಂದ್ರೆ ಅವನು ಒಬ್ಬ ಅರಬಿನೇ. ಅಯ್ಯೋ ಪಾಪ ಅರಬಿ, ಫ್ರೆಂಡ್ಸ್ ಜೊತೆ ಮಾತಾಡಿ ಎಷ್ಟು ದಿನ ಆಗೋಯ್ತೋ ಏನೋ. ಹೋಗು, ನೆಮ್ಮದಿಯಾಗಿ ಮಾತಾಡ್ಕೋ. ಬಾಬಾ, ಖರ್ಜೂರ ಏನಾದ್ರು ಬೇಕಾ? ಅಪ್ಪ, ಖರ್ಜೂರ ಬೇಕಾ ಅಂತಿದ್ದಾನೆ. ಉನ್ನಿ ಎಲ್ಲಿ ಅಂತ ಕೇಳು. ಮದ್ವೆಗೆ ಸ್ವಲ್ಪ ದಿನನೇ ಉಳ್ದಿರೋದು. ನೀನ್ ಬರ್ಬೇಕಾದ್ರೆ ಮದ್ವೆಗೆ ಒಂದ್ ಒಳ್ಳೆ ಸೀರೆ ತಗೊಂಡ್ ಬಾ ನನ್ಗೆ, ಆಯ್ತಾ? ಬಾಮೈದ, ನಿನ್ ತಮ್ಮ ಇಲ್ಲೇ, ಅವನು ಕೊಡು. ಫಾರೆಲ್ಸ್ ಅಮೋಲ್ ಸಫೆಲ್ ಇಲ್ಲದೆ ಮನೆ ಕೊರೇಕಾ? ಎಲ್ಲೋಟದ? ಏನಿದು ಕಾಣಿಸ್ತಿಲ್ವಲ್ಲ? ಕೈಫಲ ಕೈಫಲ ಎಲ್ಲ. ಹಲೋ ಹಲೋ, ಏನು ಹೇಳ್ತಿದ್ದಾನ ಅವನು? ಅರಬಿಲ್ ಮಾತಾಡ್ತವನೆ. ತಮ್ಮ ಇರ್ಬೋದು. ಅಯ್ಯೋ, ಕೊಡಿ ಇಲ್ಲಿ, ಕೊಡಿ. ಹಲೋ ಹಲೋ,
ನಾನ್ ಮಾತಾಡ್ಬೇಕು. ಮಗನೇ ಉನ್ನಿ. ಉನ್ನಿ ಅಲ್ಲ ಅಪ್ಪ, ನಂದೂನೆ. ನಾನು ಉನ್ನಿ ಜೊತೆ ಮಾತಾಡ್ಬೇಕು. ಉನ್ನಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿದ್ದಾನೆ. ಅಪ್ಪ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ನನಗೆ ಹೇಳ್ಬಿಡಿ, ಅವನಿಗೆ ನಾನು ತಿಳಿಸ್ತೀನಿ. ಹಾಗಿದ್ರೆ ನೀನೇ ಹಿಡ್ಕೋ. ಅವ್ನು ಬಂದ ಕೂಡಲೇ ನನ್ನ ಹತ್ರ ಮಾತಾಡಕ್ಕೆ ಹೇಳು. 4 ತಿಂಗಳಾಯ್ತು ಅವ್ನು ಶಬ್ದ ಕೇಳಿ ನಾನು. ಇವನು ಅಲ್ಲಿಗೆ ಹೋಗಿ ಅವನಿಗೂ ತೊಂದರೆ ಕೊಡ್ತಾ ಇದ್ದಾನ. ನಾನು ಉನ್ನಿನೋ ಇವನ್ ತರ ಮಾಡಬೇಡ ಅಂತ ಹೇಳು, ಅರ್ಥ ಆಯ್ತಾ? ಸರಿ ಸರ್, ನಾನು ಈಗಲೇ ಶಾರ್ಜಾ ಕಾಲೋನಿಗೆ ಹೋಗ್ತೀನಿ ಸರ್. ಅಲ್ಲಿ ಯಾರೋ ಒಬ್ಬ ಕಳ್ಳ, ಇಲ್ಲ ಅದು ಕರ್ಣ ಅಂತ, ಶಾರ್ಜಾ ಲಾಟ್ರಿ ಹೊಡೆದಿದ್ಯಂತೆ. ಸಾಲ್ದದಕ್ಕೆ ಒಬ್ಬನಿಗೆ ಡಬಲ್ ಲಾಟ್ರಿ ಹೊಡೆದಿರೋ ತರ ಅಲ್ಗೊಬ್ಬ ಕೋಟೀಶ್ವರ ಅರಬಿಕ್ ಬಂದಿದ್ದಾನಂತೆ. ಹಾ ಓಕೆ. ಯೋ ನೀನು ಬಾ. ಎಲ್ಲಿಗೆ? ಶಾರ್ಜಾ ಕಾಲೋನಿಗೆ. ಓ, ಈಶ್ವರ ಒಳ್ಳೇದ್ ಮಾಡಪ್ಪ. ಬರ್ತಿದ್ದಾಗೆ ತಲೆಗೆ ಹೊಡ್ಕೊಂಡ್ರ ನೀವು? ಲೇ, ನಿನ್ನ ಕರ್ಕೊಂಬರ್ಬೇಕಾದ್ರೇನೆ ಅನ್ಕೊಂಡೆ. ಈಶ್ವರನ್ನ ನೆನೆಸ್ಕೊಂಡು ಬಲ್ಗಳನ್ನ ಇಡು. ಈಶ್ವರ. ಬಲ್ಗಲ್ನ ಹಸು ಸಗಣಿ ಮೇಲೆ ಮಡಗ್ಬಿಟ್ರಲ್ಲ ಸರ್. ಯೋ, ನಿನಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನ ದರಿದ್ರ ನಾಲ್ಗೆಯಿಂದ ಒಂದೇ ಒಂದ್ ಅಕ್ಷರನೂ ಮಾತಾಡ್ಬೇಡ. ಸಗಣಿಯಲ್ಲಿ ಅಷ್ಟೇ ಅಲ್ಲ, ಆವಿನ ಬಾಯಲ್ಲಿ ಕಾಲಿಟ್ರು ಇಲ್ಲಿರೋ ಆ ಕಪಿತನ್ ಫ್ಯಾಮಿಲಿಯ ಅರಬಿಯನ್ನ ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ಹೋಗ್ತೀನಿ. ಅಯ್ಯೋ ದೇವ್ರೆ, ಈ ಪಾಪಿ ಯಾಕಪ್ಪ ಇಲ್ಲಿಗೆ ಬಂದ? ಪ್ರಪಂಚದಲ್ಲಿ ಎಷ್ಟೊಂದು ಬಟ್ಟೆ ವೇಸ್ಟ್ ಆಗ್ತಾ ಇದೆ, ನನಗೊಂದೇ ಒಂದು ಬಟ್ಟೆ ಸಿಗ್ತಾ ಇಲ್ವಲ್ಲಪ್ಪ. ಸಿಕ್ತು. ಸರ್, ಒಬ್ಬ ಭಿಕ್ಷುಕ ಕೂತಿದ್ದಾನೆ. ಒಳ್ಳೆ ಕೆಲ್ಸಕ್ಕಲ್ವಾ, ಒಂದು 5 ರೂಪಾಯಿ ಭಿಕ್ಷೆ ಹಾಕಿ. ನೀನ್ ದಡ್ಡ ಆಗಿದ್ರು ಅವಾಗ ಒಳ್ಳೆ ಮಾತಾಡ್ತೀಯಾ? ಭಿಕ್ಷೆ ಬೇಡವ್ರು ಯಾರಾದ್ರೂ ಈ ತರ ಮುಸ್ಕ ಕಳ್ತಾರ? ಸ್ವಲ್ಪ ನಾಯಿಗಳು ಏನು ಕೊಡಲ್ಲ ಸರ್, ಇನ್ ಸ್ವಲ್ಪ ನಾಯಿಗಳು ಈ ತರ ಕೊಟ್ಟು ಹೋಗ್ತಾರೆ. ಇವನ್ ಯಾಕೆ ಹಿಂಗ್ ಹೊಡಿದು? ಅವನಿಗೆ ಜೀವನದಲ್ಲಿ ಮೊದಲನೇ ಸಲ 10 ರೂಪಾಯಿ ಸಿಕ್ಕಿದೆ, ಅದಕ್ಕೆ. ಬಾ ಬಾ. ಏನು ಡ್ರೆಸ್ ಹಾಕೊಳೋ? ಬಟ್ಟೆ ಹಾಕೊಂಡಿದ್ದೀನಿ. ಇದೆಲ್ಲ ಕಣೋ, ಅರ್ಬಿ ಡ್ರೆಸ್ ಹಾಕೋ. ನಿನ್ ಭಾವ ಬರ್ತಾ ಇದ್ದಾನೆ. ಶಾರ್ಜಾಗ್ ಹೋಗಿದ್ ನೀನು, ಇಲ್ಲಿದ್ರೆ ಏನಾಗುತ್ತೆ ಗೊತ್ತಾ? ಇವಾಗ ಏನ್ ಮಾಡೋದು? ಆತ್ಮಹತ್ಯೆ ಮಾಡ್ಕೋ, ಅದೇ ಒಳ್ಳೇದು. ಬೇಗ ಹೋಗೋ. ನೋಡಿ, ನಮ್ಮ ಜಾಸಿಂ ಶೇಖ್ನ ಒಂದ್ಸರಿ ಕಣ್ತುಂಬಾ ನೋಡ್ಕೊಳ್ಳಿ. ಏನ್ ಬೇಕಾದ್ರೂ ಕೈ ತುಂಬಾ ತಗೊಳ್ಳಿ, ನಂಗೆ ಏನು ಪರವಾಗಿಲ್ಲ. ಇಲ್ಲ, ನಾನ್ ಬಂದ ವಿಷಯ. ಒಳ್ಳೆ ಸಮಯ ಅಲ್ವಾ, ಕೇಳಿ, ಏನ್ ಬೇಕಾದ್ರೂ ಕೊಡ್ತಾರೆ. ನಾನ್ ಲಕ್ಷ್ಮೀಶ, ಲಕ್ಷ್ಮಿ ಬ್ಯಾಂಕಿಂದ. ನಿಮ್ಮ ಕಂಪ್ಲೀಟ್ ಅಕೌಂಟ್ ನಮ್ ಕೈ ಕೊಡಿ. ಕೊಡ್ತಾರಂತೆ, ಅಷ್ಟೇ ಸಾಕು. ಎಷ್ಟಿರುತ್ತೆ? ಏನದು 10? ಅವ್ರ 10 ಅಂದ್ರೆ ನಮಗ್ ದೊಡ್ಡ 10 ದೀರಂ. ಅಯ್ಯೋ, ತುಂಬಾ ಸಂತೋಷ. ಹಾಗಾದ್ರೆ ನಾನ್ ನಾಳೆ ಬರ್ತೀನಿ. ನಾಳೆ ಬೇಡವಾ? ನಾಳೆ ಬಿಟ್ಟು ನಾಳೆಗ್ ಬರ್ಲಾ? ಸರಿ ಆಯ್ತು. ಅರಬಿಗಳು ಮಾತ್ ಕೊಟ್ರು ಅಂದ್ಮೇಲೆ ಮುಗಿತು, ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಇವಾಗ ಇದನ್ನ ತಗೊಂಡು ಹೋಗೋ, ನಾಳೆ ಮತ್ತೆ ಬಾ. ಅಲ್ಲ, ಇಷ್ಟು ದೂರ ಬಂದಿದ್ದೀನಿ. ಈ ಅರಬಿಯನ್ ಹತ್ರ ನನ್ ಬಾಮೈದನ್ ಬಗ್ಗೆ ಹೇಳ್ತೀನಿ. ಒಂದ್ ವೇಳೆ ಇವ್ರಿಗೆ ಅವ್ನ್ ಪರಿಚಯ ಇರ್ಬೋದು. ನಿಮ್ಗೆ ನನ್ ಬಾಮೈದ ಗೊತ್ತಾ? ಅವನ ಹೆಸರು ನಂದನ್. ಮೇಲೆ ಸುಮ್ನೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯಲ್ಲ, ಅರ್ಥ ಆಗಲ್ವಾ ನಿಂಗೆ? ಒಂದೇ ನಿಮಿಷ ಮಾತಾಡ್ತೀನಿ, ಬಿಡ್ಬಿಡಿ, ಒಂದೇ ನಿಮಿಷ. ಅಯ್ಯೋ ತಾತ, ಅಲ್ಲಿ ನೋಡು. ಯಾರದು? ತಾತ, ತಾತ, ಅತ್ತೆ ಎದ್ಬಿಟ್ರು. ಹೌದಾ? ಅರ್ಬಿ ಅಂಕಲ್ ಕೈ ಹಿಡ್ಕೊಂಡು ಕೂಡ್ಸಿದ್ದಾರೆ. ಕೈ ಹಿಡ್ಕೊಂಡು? ಹೌದು, ಎತ್ ಕೂಡ್ಸಿದ್ದಾರೆ. ಅಪ್ಪ ಯಾವಾಗ್ಲೂ ಹೇಳ್ತಿದ್ರು, ಜಾಸಿಂ, ಬಾನು ಸೈನು ದೇವ್ರ ಸೈನು ಒಂದೇ ತರ ಇದೆ ಅಂತ. ಇಲ್ಲಿ ನೋಡು. ಮಗಳೇ, ಏನಿದು? ನಮ್ಮ ಅಮ್ಮನ ಫೋಟೋ. ಅದಲ್ಲ, ಇದೇನಂತ ಕೇಳಿದ್ದು. ಅದು ಬಂದು ಅಮ್ಮನ ಸಿಗ್ನೇಚರ್. ನನ್ನ ಮನ್ಸಲ್ಲಿ ಭದ್ರವಾಗಿ ಇಟ್ಕೊಳಕ್ಕೆ. ನಾನ್ ಸೆನ್ಸ್. ಅರಿಬೇಡ ಮಗಳೇ, ಹರಿಬೇಡ. ಕಲ್ಯಾಣಿ, ತಾತ, ಇವನು ಫೋಟೋ ಅಲ್ಲಿ. ಮಾತಾಡ್ಬೇಡ ನೀನು. ಅಮ್ಮ ಮತ್ತೆ ಮಗನ್ ವಿಷಯದಲ್ಲಿ ಬೇರೆ ಯಾರು ತಲೆ ಹಾಕ್ಬಾರ್ದು, ಅರ್ಥ ಆಯ್ತಾ? ಯಾಸಿನ್, ಇವಳು ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಪ್ಪ. ಅಯ್ಯಯ್ಯೋ, ಅಮ್ಮ ಬೇಜಾರಾಗಿದ್ದಾರೆ. ನಾನು ಅಮ್ಮನ ಜೊತೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಚೆನ್ನಾಗಿದೆ. ಮಗ ಅಮ್ಮನ್ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ತಾತನ್ ಕೇಳ್ಬೇಕಾ? ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗು. ನಾನು ಬರ್ತೀನಿ. ಬೇಡ, ಅಮ್ಮ ಮಗ ಹೋಗೋ ಜಾಗಕ್ಕೆ ಅವ್ರು ಮಾತ್ರನೇ ಸಾಕು. ಮಗಸಲಾಮ, ಗುಡ್ ಬಾಯ್. ಯು
ಅಮ್ಮ, ಏನಪ್ಪ? ನನ್ನ ಫ್ರೆಂಡ್ನ ನಿಮ್ಗೆ ಪರಿಚಯ ಮಾಡ್ಬೇಕಿತ್ತು. ನಿನಗಿಲ್ಲಿ ಫ್ರೆಂಡ್ ಇದಾರಾ? ನನ್ನ ಫ್ರೆಂಡ್ ಅಲ್ಲ ಅಮ್ಮ, ನೀವು ಸಾಕಿದ ಮಗ ಇದಾರಲ್ಲ ಅವ್ರ. ನನ್ ಮಗನ್ನ ಅವ್ರ ಬಾಸ್. ಅವ್ರನ್ನ ಇಲ್ಲಿ ಬರೋದಕ್ಕೆ ಹೇಳ ಅಮ್ಮ. ಸರಿ ಸರ್, ಇವರು ಮುಸ್ತಫಾ ರೆಹಮಾನ್, ನಿಮ್ಮ ಮಗ ಅವ್ರ ಬಾಸ್. ನಿಮ್ಮ ಮಗ ನಿಮಗೆ ವಿಶ್ ಮಾಡಕ್ಕೆ ಹೇಳಿದ್ರು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್, ಸೇಮ್ ಟು ಯು. ಇವರು ನಿಮ್ಮ ಮಗನ ಮ್ಯಾನೇಜರ್, ಡ್ರೈವರ್, ಲೈಫ್ ನ ಡ್ರೈವರ್, ಎಲ್ಲ ಮ್ಯಾನೇಜ್ ಮಾಡೋದು ನಾನೇ. ಇಲ್ಲ, ಈ ಮುಖನ ಎಲ್ಲೋ ನೋಡ್ದಾಗಿದೆ. ನಿಮ್ಮ ಮಗ ಯಾವಾಗಲೂ ಫೋಟೋ ತೋರಿಸಿರ್ಬೇಕು ಅಲ್ವೇನಮ್ಮ? ಕ್ಷಮಿಸ್ಬಿಡಿ ಅಮ್ಮ, ಅವ್ರು ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಅವ್ನು ಬರೋದು ಬೇಡ, ಶಾರ್ಜಾಯಿಂದ ಒಂದು ಫೋನ್ ಆದ್ರೂ ಮಾಡ್ಬೋದಲ್ಲ. ಅವ್ನು ಕೋಟ್ಯಾಧಿಪತಿ ಆಗಿದ ತಕ್ಷಣ ಎಲ್ಲ ಮರ್ತ್ಬಿಟ್ಟ. ಮತ್ತಿನ್ನೇನು ಹೇಳೋದು? ಬರೋಕೆ ಯಾಕೆ ಲೇಟ್ ಆಗುತ್ತೆ? ಅಂತ ಕೆಲಸ ಏನಿದೆ? ಅದು ಬರೋಕ್ಕಾದ್ರೆ ಅಲ್ವಮ್ಮ ಬರೋದು? ಬಿಸಿ, ವೆರಿ ಬಿಸಿ. ಅದಕ್ಕೇನೆ ತಗೊಳ್ಳಿ. ಏನದು? ಇದು ನ್ಯೂ ಇಯರ್ ಗ್ರೀಟಿಂಗ್. ಬೇಡದೇ ಇರೋದೆಲ್ಲ ತೋರಿಸಿ ಅಮ್ಮನಿಗೆ ಡಿಸ್ಟರ್ಬ್ ಮಾಡಬೇಡ. ಹಂಗೆಲ್ಲ ಹೇಳ್ಬಾರ್ದು ಅಮ್ಮ. ಸಾರಿ ಮಿಸ್ಟರ್ ಶೇಖರ್, ಸಾಕು ಮಗ ಕಾರ್ಡ್ ಕಳ್ಸಿರೋದು ಸ್ವಂತ ಮಗನ್ಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಕಣ್ಣ ಇಲ್ಲಿ ವರ್ಷ ವರ್ಷ ಲೆಟರ್ ಕಳಿಸ್ತಾನಲ್ಲ, ಈ ವರ್ಷ ಒಂದು ಚೇಂಜ್. ಅಮ್ಮ, ಈ ಸಲ ನೀವೇ ಒಂದು ಲೆಟರ್ ಕಳಿಸ್ಬಿಡಿ. ಅಯ್ಯೋ, ಏನದು? ಅಯ್ಯೋ ಅದಲ್ಲ, ಪೆನ್ ತೆಗಿತಾ ಇದ್ದೀನಿ. ಒಂದು ಸೈನ್ ಇಲ್ಲಿ ಮಾಡಬೇಕಾ? ಪಾಪ ಮಗ ಅಲ್ವಪ್ಪ. ಓ, ಸರಿ, ನಾನು ಇದನ್ನ ಪೋಸ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಸರಿ, ನಾವು ಹಾಗೆ ಹೊರಡ್ತೀವಿ. ಜಾಸಿಮ್, ಉಪವಾಸ ಮುಗೀತಿದೆ. ತಗೊಳ್ಳಿ ಪೈಲ್ವಾನ್. ಏನಿದು? ಹಣ್ಣುಗಳು. ಅದು ಗೊತ್ತಿದೆ. ಹಣ್ಣು ತಗೊಂಡು ಬರೋದಕ್ಕೆ ನಾನೇನ್ ರೋಗಿಸ್ತಾನ? ಅಯ್ಯೋ ಅದಲ್ಲ, ಇದು ನಿಮಗೆ ಕೊಡ್ಬೇಕಾಗಿರೋ ಹಣ. ಪೈಲ್ವಾನ್ ಅವ್ರಿಗೆ ಅಡ್ವಾನ್ಸ್. ಅದೇ ಅರ್ಬಿ ಜೊತೆ ಫೈಟ್ ಮಾಡಿದ್ಮೇಲೆ ಮಿಕ್ಕಿ ದುಡ್ಡನ್ನೆಲ್ಲ ನಿಮಗೆ ಕೊಟ್ಬಿಡ್ತೀವಿ. ಇವತ್ತಾಗಲ್ಲ, ಇವತ್ತು 12 ಗಂಟೆಗೆ ಬೇರೆನೆ ಕೆಲಸ ಇದೆ. ನಾಳೆ ಹೌದು ಹೌದು, ಇದು ಅಡ್ವಾನ್ಸ್ ತಗೊಂಡಿರೋದಕ್ಕೆ ಒಂದು ವೋಚರ್. ಅಲ್ಲ, ಈ ರಸೀದಿ ಎಲ್ಲ ಬೇಕಾ? ಬೇಕಪ್ಪ. ಈ ವೋಚರ್ನೆಲ್ಲ ಕಂಡಿಡ್ದಿದ್ದು ಯಾರು ಅಂತ ಹೇಳು? ಯಾರು? ಶೇಖ್ ಜಾಸಿಮ್ ಕಾಲಿ ಮುಬಾರಕ್ ಕಡೆಯವರು. ಅಯ್ಯೋ, ಸೈನ್ ಹಾಕ್ಬೇಕು. ಅದ್ನೆಲ್ವ ನಾನು ಹೇಳಿದ್ದು. ತಗೊಳ್ಳಿ, ಒಂದು ಸೈನ್ ಹಾಕ್ಬಿಡಿ. ಬೇಡ, ಎಲ್ಲಂದ್ರಲ್ಲಿ ಸೈನ್ ಮಾಡಬಾರ್ದು ಅಂತ ಹೇಳ್ತಾರೆ. ಕರೆಕ್ಟ್. ಇಲ್ಲಿ ಎಲ್ಲಂದ್ರೆ ಸೈನ್ ಹಾಕಂಗಿಲ್ಲ, ಇಲ್ಲಿ ಮಾತ್ರ ಹಾಕ್ಬೇಕು. ಹಾಕಿ. ಅಯ್ಯೋ, ಸೈನ್ ಹಾಕಿಲ್ಲ, ಬೇರೆ ಏನೇನೋ ಬರೆದು ಬಿಟ್ಟಿದ್ದೀರಾ. ಅದೇ ನನ್ನ ಸೈನು ಮಿಸ್ಟರ್. ಇದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅಲ್ಲ, ನಿಮ್ ಜೊತೆ ಕುಸ್ತಿಲಿ ಓಡಾಡೋದು ತುಂಬಾ ಕಷ್ಟ ಅಂತ ಹೇಳ್ದೆ. ಫೋನ್ ತೆಗಿರಿ. ಹಲೋ, ಹೌದು. ಓಕೆ, ಇಲ್ಲಿ ವೇಟಿಂಗು. ಡೇಟ್ ಫಿಕ್ಸ್ ಮಾಡಕ್ಕೆ ಯಾವಾಗ ಬರ್ಬೇಕು ಅಂತ ಕೇಳ್ತಿದ್ದಾರೆ. ಬರಕ್ ಕೇಳಿ. ಹಲೋ, ಇಟ್ಟೇ ಬಿಟ್ಟವನಲ್ಲಪ್ಪ. ಸರಿ, ಗರಡಿಲ್ ಸಿಗೋಣ. ಗರಡಿ ಅಂದ್ರೆ ಕುಸ್ತಿ ಗರಡಿಲ್ ಸಿಗೋಣ ಅಂದೆ. ಇದನ್ನ ವೇಸ್ಟ್ ಮಾಡಬಾರ್ದು.